ಒಮ್ಮೆ ಒಂದು ಹಳ್ಳಿಯಲ್ಲಿ ರಾಮಯ್ಯ ಎಂಬೊಬ್ಬ ಪರಿಶ್ರಮ ರೈತ ವಾಸಿಸುತ್ತಿದ್ದ. ಅವನಿಗೆ ದೊಡ್ಡ ಹೊಲವಿರಲಿಲ್ಲ, ಆದರೆ ಇದ್ದಷ್ಟು ಮಣ್ಣಿಗೆ ಆತ್ಮವನ್ನೇ ಕೊಟ್ಟು ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಎತ್ತುಗಳನ್ನು ಜೋಡಿಸಿ ಹೊಲಕ್ಕೆ ಹೊರಟು ಹೋಗುತ್ತಿದ್ದ. ಒಂದು ವರ್ಷ ಮಳೆ ಬರದೆ ಬೆಳೆ ಒಣಗ ತೊಡಗಿತ್ತು. ಹಳ್ಳಿಯಲ್ಲೆಲ್ಲ ಜನರು ಸಂಕಟಪಟ್ಟು ದುಃಖಿಸುತ್ತಿದ್ದರು. ಕೆಲವರು ಕೃಷಿಯನ್ನು ಬಿಟ್ಟು ನಗರಗಳಿಗೆ ಹೋಗಬೇಕೆಂದು ಆಲೋಚಿಸುತ್ತಿದ್ದರು. ಆದರೆ ರಾಮಯ್ಯ ಮಾತ್ರ ಹೋರಾಟವನ್ನು ನಿಲ್ಲಿಸಲಿಲ್ಲ. ಮಣ್ಣು ನನಗೆ ಅನ್ನ ಕೊಟ್ಟ ಮಗಳು ಎಂದು ಹೇಳಿ ಪ್ರತಿದಿನವೂ ನೀರಿಲ್ಲದ ಹೊಲವನ್ನು ನೋಡಿ ಮರಗಳಿಗೆ ಬಾಯಾರಿಕೆಯ ನೀರು ಸುರಿಸುತ್ತಿದ್ದ. ಅವನ ಹಠದ ಕೆಲಸವನ್ನು ನೋಡಿದವರಿಗೂ ಧೈರ್ಯ ಬಂತು. ಒಂದು ದಿನ ಸಂಜೆ ಆಕಾಶದಲ್ಲಿ ಕಡುಮೋಡಗಳು ಕೂಡಿಕೊಂಡು ಗಾಳಿ ತಂಪಾಯ್ತು. ಹಳ್ಳಿಯವರು ಮನೆಯ ಹೊರಗೆ ಬಂದು ನೋಡಿದರೆ ಮಳೆ. ಅದು ಸಾಮಾನ್ಯ ಮಳೆ ಅಲ್ಲ, ಧಾರಾಕಾರವಾಗಿ ಸುರಿಯಿತು. ನೀರಿನ ಹನಿ ಹೊಲವನ್ನು ತುಂಬುತ್ತಾ ಬೆಳೆಗಳಿಗೆ ಹೊಸ ಜೀವ ನೀಡಿತು. ಕೆಲ ತಿಂಗಳುಗಳಾದ ಮೇಲೆ ರಾಮಯ್ಯನ ಹೊಲವೇ ಹಳ್ಳಿಯಲ್ಲಿ ಮೊದಲಾಗಿ ಹಸುರಾಗಿತ್ತು. ಗಾಳಿಯಲ್ಲಿ ಅಲೆಯುತ್ತಿದ್ದ ಬೆಳೆ ನೋಡಿ ಹಳ್ಳಿಯವರು ಅವನಿಗೆ ಅಭಿನಂದಿಸಿದರು. ರಾಮಯ್ಯ ಬಿಟ್ಟ ಗರ್ವ ಜೊತೆಗೆ ಹೀಗೆಂದ: ಮಳೆ ಬರಲಿ ಬರೆದಿರಲಿ, ಮಣ್ಣಿಗೆ ನಂಬಿಕೆ ಇಡುವವನು ಎಂದಿಗೂ ಸೋಲುವುದಿಲ್ಲ. ಅವನ ಮಾತು ಹಳ್ಳಿಯ ಜನರಿಗೆ ಹೊಸ ಸ್ಫೂರ್ತಿ ನೀಡಿತು.